ಬಸವ ಜಯಂತಿಯ ಪ್ರಯುಕ್ತ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆಯನ್ನು ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನಲ್ಲಿ PSR ಮಾನವ ಹಕ್ಕುಗಳ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗದ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನಲ್ಲಿ ಬಸವ ಜಯಂತಿಯ ಪ್ರಯುಕ್ತ PSR ಮಾನವ ಹಕ್ಕುಗಳ ಸಂಘಟನೆ ವತಿಯಿಂದ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಪ್ರಶಾಂತ್ ಸಿಂಗ್ ರಜಪೂತ್ ಅವರ ಆದೇಶದ ಮೇರೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಸಂದರ್ಭದಲ್ಲಿ ಬೀಳಗಿ ತಾಲೂಕು ಅಧ್ಯಕ್ಷರು ರಮೇಶ್ ತಳವಾರ್, ಕಾರ್ಯದರ್ಶಿ ಹನುಮಂತ ಗಾಳಿ, ಯುವ ಗ್ರೂಪ್ ಗಣೇಶ್ ಚವ್ಹಾಣ್ ಹಾಗೂ ಜಿಲ್ಲಾಧ್ಯಕ್ಷರು ಅನಿಲ್ ರಾಠೋಡ್, ಬಾಗಲಕೋಟೆ ಜಿಲ್ಲೆಯ ಉಪಾಧ್ಯಕ್ಷರು ಸಂಗಮೇಶ ಗಡದಣ್ಣವರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮಹಿಳಾ ಅಧ್ಯಕ್ಷರು ಸುನಂದ ಲಮಾಣಿ, ಜಿಲ್ಲಾ ಉಪಾಧ್ಯಕ್ಷರು ಕಸ್ತೂರಿ ಲಮಾಣಿ ಹಾಗೂ ಇನ್ನೂ ಅನೇಕ ಅಭಿಮಾನಿ ಬಳಗ ತಾಲೂಕಿನಲ್ಲಿ ಸೇರಿದರು. ವರದಿ ಬ್ಯೂರೋ ರಿಪೋರ್ಟರ್ ಮಹಾಯುದ್ಧ ನ್ಯೂಸ್, ಬಾಗಲಕೋಟೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸವ ಜಯಂತಿ ಉದ್ದೇಶವಾಗಿ ನಮ್ಮ ಬಿಳಿಗಿಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ನಮ್ಮ ಸಂಘಟನೆ ವತಿಯಿಂದ ಹಣ್ಣು ಹಂಪಲುಗಳನ್ನು ಬಡ ರೋಗಿಗಳಿಗೆ ಹಂಚಬೇಕಂತೇಳಿ ಇವತ್ತು ನಾವು ನಮ್ಮ ಡಿಸ್ಕಷನ್ ಮಾಡಿದಾಗ ತಾಲೂಕಾ ಅಧ್ಯಕ್ಷರಾದಂತಹ ರಮೇಶ್ ಅರ್ಕೇರಿ ಅವರು ಮತ್ತು ನಮ್ಮ ಯೂತ್ ಗಣೇಶ ರಾಠೋಡ್ ಅವರು ಇದ್ದಾರೆ. ಹಾಗೆ ಮತ್ತು ನಮ್ಮ ತಾಲೂಕು ಜಿಲ್ಲಾ ಉಪಾಧ್ಯಕ್ಷರು ಕಸ್ತೂರಿಬಾಯಿ ಅವರು ಬಂದಿದ್ದಾರೆ. ಹಾಗೆ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದಂಥ ಸುನಂದಾಬಾಯಿ ರಾಠೋಡ್ ಅವರು ಬಂದಿದ್ದಾರೆ. ಹಾಗೆ ಬಿಳಿಗಿ ತಾಲೂಕು ಕಾರ್ಯದರ್ಶಿ ಹನುಮಂತ ಗಾಳಿಯವರು ಬಂದಿದ್ದಾರೆ ಮತ್ತು ಉಪಾಧ್ಯಕ್ಷರು ಸಂಗಮೇಶ್ ಬೀರಣ್ಣವರು ಕೂಡ ಬಂದಿದ್ದಾರೆ. ಹೀಗಾಗಿ ಇವತ್ತು ಎಲ್ಲರ ನೇತೃತ್ವದೊಳಗೆ ನಾವು ಎಲ್ಲ ಬಡ ರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚಬೇಕು. ನಮ್ಮ ಒಂದು ಸಂಘಟನೆಯ ತತ್ವ ಆದರ್ಶದ ಮೇರೆಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಶಾಂತ್ ರಜಪೂತ್ ಅವರ ಕರೆ ಮೇರೆಗೆ ಒಂದು ಯಾವುದೇ ಜಯಂತಿ ಇದ್ದಾಗ ಹಣ್ಣು ಹಂಪಲುಗಳನ್ನು ಹಂಚಬೇಕು ಅಂತೇಳಿ ನಾವು ಜಿಲ್ಲೆಯಿಂದ ಹೇಳಿದಾಗ ನಮಗೆ ಇಲ್ಲಿ ತಾಲೂಕಾ ಲೆವೆಲ್ದಲ್ಲಿ ತಾಲೂಕಾ ಅಧ್ಯಕ್ಷರಾಗಲಿ ಮತ್ತು ಕಾರ್ಯದರ್ಶಿ ಮತ್ತು ಯೂತ್ ಸಂಘದವರು ಅವರು ಕೂಡ ನಮ್ಮನ್ನು ಭಾಳ ಸಪೋರ್ಟ್ ಮಾಡಿದರು. ಹೀಗಾಗಿ ಎಲ್ಲರೂ ಕೂಡ ಯಾಕೆ ಒಬ್ಬರದಿಂದ ಮಾಡೋದು ಕೆಲಸ ಅಲ್ಲಿದು, ಇಲ್ಲಿ ನಮ್ಗೆ ಬಿಳಿಗಿ ತಾಲೂಕದವರೆಲ್ಲ ಸಪೋರ್ಟ್ ಮಾಡಿದಾಗ ಅವ್ರ ನೇತೃತ್ವದಲ್ಲಿನೇ ಇವತ್ತು ಹಣ್ಣು ಹಂಪಲು ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಹೀಗೆ ಎಲ್ಲ ಹಲವು ಸಮಸ್ಯೆಗಳು ಏನೇ ಇದ್ದರೂ ಕೂಡ PSR ಹ್ಯೂಮನ್ ರೈಟ್ಸ್ ಅಂಥೇಳಿ ನಮ್ಮ ಸಂಘಟನೆ ಹೆಸರು, ಮಾನವನ ಹಕ್ಕುಗಳ ಆಯೋಗ ಭ್ರಷ್ಟಾಚಾರ ವಿರೋಧಿ ವಿಭಾಗ ಅಂಥೇಳಿ ಎಲ್ಲೇ ಯಾರಿಗೆ ಅನ್ಯಾಯ ಆದಲ್ಲಿ ಅದರ ವಿರುದ್ಧ ದನಿಯನ್ನು ಎತ್ತುವಂಥ ಕೆಲಸ ನಮ್ಮ ಸಂಘಟನೆ ವತಿಯಿಂದ ಮಾಡ್ತೀವಿ. ಟೀಮ್ ವರ್ಕ್ ಮಾಡ್ತಾಯಿದ್ವಿ, ನಾವು ಎಲ್ಲರೂ ಟೀಮ್ ವತಿಯಿಂದ ಎಲ್ಲರೂ ಮಾಡ್ತೀವಿ. ಹೀಗಾಗಿ ಈ ಸಂಘಟನೆ ಬೆಳಕಿಗೆ ಬರಬೇಕು, ಮಾನವನ ಹಕ್ಕುಗಳು ಯಾವ್ಯಾವು ಅದ್ರ ಬಗ್ಗೆ ಎಲ್ಲ ಜನರಿಗೆ ಗೊತ್ತಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲಿ ಮತ್ತು ಪ್ರತಿಯೊಂದು ಕೆರೆಯಲ್ಲಿ ಕೂಡ ಇದ್ರ ಬಗ್ಗೆ ದನಿ ಎತ್ತಬೇಕಂತ ಹೇಳಿ ನಮ್ಮೆಲ್ಲ ಕಮಿಟಿಯವರಿಗೆ ನಾನು ಬಿಡ್ಕೊಳ್ಳೋದು ಅಷ್ಟೇ. ಹೀಗಾಗಿ ನಾವೆಲ್ಲರೂ ದನಿಯನ್ನು ಎತ್ತೀವಿ. ಮತ್ತು ಮೇಲಾಗಿ ಯಾವುದೇ ಹೆಣ್ಮಕ್ಕಳಿಗೆ ಅನ್ಯಾಯವಾದಲ್ಲಿ ಅಲ್ಲಿ ಕೂಡ ನ್ಯಾಯವಾದಂಥ ದನಿಯನ್ನು ಎತ್ತೀವಿ ಅಂತೇಳಿ ಸಂಘಟನೆ ವತಿಯಿಂದ ಹೇಳ್ತೀವಿ. ಇವತ್ತು ಬಸವ ಜಯಂತಿ ಪ್ರಸ್ತುತವಾಗಿ ಮತ್ತೊಮ್ಮೆ ಮುಗಿದೊಮ್ಮೆಗೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಟೀಮ್ ಆಫ್ ಆಗಿ ನಾನು ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಹಣ್ಣು ಹಂಪಲನ್ನು ಈ ಬಡ ರೋಗಿಗಳಿಗೆ ಹಂಚ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಗಿದಾಗ ನಮ್ಮ ಸಂಘಟನೆಗೆ ಹೊಸ ಯುವಕರು ಸೇರ್ಪಡೆಯಾಗಿದ್ದಾರೆ. ಅದು ನಮ್ಮ ಹನುಮಂತ ಗಾಳಿಯವರ ನೇತೃತ್ವದಲ್ಲಿ ಸೇರ್ಪಡೆಯಾಗತ್ತಾರೆ. ದಯವಿಟ್ಟು ನಮ್ಮ ಹನುಮಂತ ಗಾಳಿಯವರು ಅವ್ರ ಹೆಸರುಗಳನ್ನು ಹೇಳಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ಬೇಕಂತ ಹೇಳಿ ಕಳಿಸ್ತೀವಿ. ಮೊದಲು ಬಸವ ಜಯಂತಿಯ ಶುಭಾಶಯಗಳು. ನಮ್ಮ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ರಜಪೂತ್ ಅಣ್ಣ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅವರ ನೇತೃತ್ವದಾಗ ನಮ್ಮ ಸಂಘಟನೆ ಹುಡುಗರು ಸೇರಾಕತ್ತವ. ಅವ್ರ ಹೆಸರು ನಮ್ಮ ಜಿಲ್ಲಾಧ್ಯಕ್ಷರು ಅಂತ ಅನಿಲ್ ಲಮಾಣಿ ಅವರು ಮಾತಾಡ್ತಾರೆ. ಅವ್ರ ಹೆಸರು ನಮ್ಮ ಸರಿ ಶಿವ ವಸ್ತ್ರದ ಅಂತ ಹೇಳಿದ್ರೆ ಇವರು ಕೂಡ ಮಂಜುನಾಥ್ ಕುಂದರ್ಗಿ ಅವರು ಕೂಡ ಬರಾಕತ್ತಾರೆ. ಇವ್ರ ಜೊತೆ ಮತ್ತು ಹಲವಾರು ಮಂದಿಗಳಂತಂದು ನಮ್ಮ ಸಂಘಟನೆಯ ಒಗ್ಗಟ್ಟಿನ ಬಲ ತೋರಿಸ್ತಾರೆ. ಹೀಗಾಗಿ ಅವ್ರಿಗೆ ಹಾರ್ಟಿ ವೆಲ್ಕಮ್ ಮಾಡ್ಕೊತೀವಿ. ಏನ್ರಿ ಅಜಿತ್ ಅದು ಸರಿ ಅಜಿತ್ ಸಿದ್ದರಣ್ಣವ್ರು ಅಂತೇಳಿ ಇವರಿಗೆ ನಾವು ತಾಲೂಕಾ ಸೋಷಿಯಲ್ ಮೀಡಿಯಾದಾಗ ಹಾಕ್ಕೊಳಕತ್ತೀವಿ. ಯಾಕಂತ ಹೇಳಿರಿ ಸ್ವಲ್ಪ ಆ್ಯಕ್ಟಿವ್ ಅದಾರ. ಅವ್ರ ಬಗ್ಗೆ ಎಲ್ಲ ನಮ್ಮ ಹನುಮಂತ ಗಾಳಿಯವರು ಹೇಳಿದರು. ಆ ಉದ್ದೇಶದಿಂದ ಇವ್ರನ್ನೂ ಹಾಕ್ಕೊಂಡು ನಾವೆಲ್ಲರೂ ಇವ್ರ ಜೊತೆಗೆ ಸುಮಾರು ಜನಗಳನ್ನು ಸೇರಿಸಿ ಸಂಘಟನೆ ಹೆಸರನ್ನು ತರಬೇಕಂತೇಳಿ ನಾವು ಇಷ್ಟಪಡ್ತೀವಿ. ನಮಸ್ಕಾರ. ಬೀಳಗಿ ತಾಲೂಕು ಅಧ್ಯಕ್ಷರು ನಾವು. ಈ ಯಾವುದೇ ಈಗ ಭ್ರಷ್ಟ ವಿರೋಧ ಏನೋ ಕೆಲಸ ಇದ್ದರೂ ನಮ್ಗೆ ಬಂದು ಕಾಂಟ್ಯಾಕ್ಟ್ ಮಾಡಿರಿ, ನಾವೆಲ್ಲದಕ್ಕೂ ತಯಾರಿದ್ದೀವಿ ಅಂತೇಳಿ ನಮ್ಮ ಗ್ರೂಪ್ ವತಿಯಿಂದ ನಾವು ಹೇಳ್ತೀವಿ. ಜಯಂತಿದ ಎಲ್ಲ ಟೀಮ್ನವ್ರಿಗಾಯ್ತು ಎಲ್ಲರಿಗಾಯ್ತು ಶುಭಾಶಯಗಳನ್ನು ಕೋರ್ತೀವಿ.